ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಫೆಬ್ರವರಿ 2024 ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು. ಸೊ ಈ ಒಂದು ಏನು ಫೆಬ್ರವರಿ 2024 ಒಟ್ಟು 29 ದಿನಗಳಿದೆ. ಆ ಒಂದು ಕಂಪ್ಲೀಟ್ ಒಂದು ತಿಂಗಳ ಪ್ರಚಲಿತ ಘಟನೆಗಳು. ಸೊ ಈಗೇನು ಕಾಲ್ ಮಾಡಿದ್ದಾರೆ, HSTR ಕಾಲ್ ಮಾಡ್ತಾ ಇದ್ದಾರೆ, GPSTR ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ನ ಕಾಲ್ ಮಾಡಿದ್ದಾರೆ, KS ಕಾಲ್ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಕಂಡಕ್ಟರ್ಸ್ 2500 ಪೋಸ್ಟನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಎಷ್ಟೊಂದು ಈ ಒಂದು ಎಕ್ಸಾಮ್ಸ್ನ ಈಗ ಕಂಡಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕರೆಂಟ್ ಅಫೇರ್ಸ್ಗಳನ್ನ ನೀಟಾಗಿ ನೋಡ್ಕೋಬೇಕಾಗಿರೋದು ತುಂಬ ಉಪಯುಕ್ತ. ಸೊ ಹಾಗಾಗಿ ಈ ಒಂದು ಮಾಹಿತಿ ಕಂಪ್ಲೀಟ್ ಏನಿದೆ ಫೆಬ್ರವರಿ ತಿಂಗಳ ಆ ಒಂದು ತಿಂಗಳ ಕಂಪ್ಲೀಟ್ ಪ್ರಚಲಿತ ಘಟನೆಗಳು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ಗೆ ನೋಡೋದಾದ್ರೆ ನಾವು ಭಾರತದಲ್ಲಿ ಹೊಸದಾಗಿ ಗೊತ್ತುಪಡಿಸಿದ ರಾಮ್ಸರ್ ಸೈಟ್ಗಳು. ಸೊ ನೋಡಿ, ಭಾರತದಲ್ಲಿ ಹೊಸದಾಗಿ ಗೊತ್ತುಪಡಿಸಿದ ರಾಮ್ಸರ್ ಸೈಟ್ಗಳು. ನೋಡಿ, ಇಲ್ಲಿ ವಿಶ್ವ ವೆಟ್ಲ್ಯಾಂಡ್ಸ್ ಡೇ 2024 ಈ ಒಂದು ವಿಶ್ವ ಲ್ಯಾಂಡ್ಸ್ ಡೇ 2024 ಸಂದರ್ಭದಲ್ಲಿ 5 ಹೊಸ ಸೈಟ್ಗಳನ್ನು ಈ ಭಾರತದಲ್ಲಿನ ರಾಮ್ಸರ್ ಸೈಟ್ಗಳ ಪಟ್ಟಿಗೆ ಸೇರಿಸಲಾಗಿದೆ. ಈಗ ಆಲ್ರೆಡಿ 75 ಇತ್ತು. ಸೊ ಅದಕ್ಕೆ 5ನ ಸೇರಿಸಿ ಒಟ್ಟು 80 ಒಂದು ರಾಮ್ಸರ್ ಸೈಟ್ಗಳಂತ 80ನ ಕನ್ಸಿಡರ್ ಮಾಡಿದ್ದಾರೆ. ಈ ಒಂದು 5 ಯಾವುದು ಅಂತ ನಾವು ನೋಡಿದಾಗ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂತಕ್ಕಂಥದ್ದು ಒಂದು ಕರ್ನಾಟಕದಲ್ಲಿ. ನೆಕ್ಸ್ಟು ಹಗನಾಶಿನಿ ನದಿಮುಖ ಬಂದು, ನೆಕ್ಸ್ಟ್ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಕರೈವೆಟ್ಟಿ ಪಕ್ಷಿಧಾಮ, ಲಾಂಗ್ ವುಡ್ ಶೋಲಾ ರಿಸರ್ವ್ ಫಾರೆಸ್ಟು ತಮಿಳ್ನಾಡಲ್ಲಿ ಬರ್ತಕ್ಕಂಥದ್ದು. ಸೊ ಇವೆರಡು ತಮಿಳ್ನಾಡಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನು 3 ಉಳಿದಿರ್ತಕ್ಕಂಥದ್ದು ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ಹಗನಾಶಿನಿ ನದಿಮುಖಜ ಭೂಮಿ ಮತ್ತು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು. ಈ 3 ಕರ್ನಾಟಕದಲ್ಲಿ ಬರುತ್ತೆ. ಅದರ ಜೊತೆಗೆ ಕರೈವೆಟ್ಟಿ ಪಕ್ಷಿಧಾಮ ಮತ್ತು ಲಾಂಗ್ ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥ 2 ತಮಿಳ್ನಾಡಿನ ಒಂದು ಜಾಗಗಳನ್ನು ಈ ಒಂದು ರಾಮ್ಸರ್ ಸೈಟ್ಗಳಿಗೆ ಸೇರಿಸಿ ಒಟ್ಟು ಟೋಟಲ್ ಆಗಿ ಈಗ 80 ಆಗಿದೆ. ಆ್ಯಂಡ್ ನೆಕ್ಸ್ಟು ಈಗ 77ನೇ ಬ್ರಿಟಿಷ್ ಅಕಾಡೆಮಿ ಚಲನಚಿತ್ರ ಪ್ರಶಸ್ತಿಗಳು ಕೊಡಲಾಗುತ್ತದೆ. ಸೊ ಅದರಲ್ಲಿ ಬಂದು ಅತ್ಯುತ್ತಮ ಚಿತ್ರ ಬಂದು ಕ್ರಿಸ್ಟೋಫರ್ ನೋಲನ್ ನಿರ್ದೇಶನದ ಓಪನ್ ಹೈಮರ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಈ ಒಂದು ಬ್ರಿಟಿಷ್ ಅಕಾಡೆಮಿ ಚಲನಚಿತ್ರ ಪ್ರಶಸ್ತಿ ಬರುತ್ತೆ. ಅತ್ಯುತ್ತಮ ನಿರ್ದೇಶಕ ಬಂದು ಓಪನ್ ಹೈಮರ್ ಅಂತ ಏನು ಹೇಳಿದೆ. ಸೊ ಚಿತ್ರ ಬಂದು ಓಪನ್ ಹೈಮರು. ಅತ್ಯುತ್ತಮ ನಿರ್ದೇಶಕರು ಬಂದು ಕ್ರಿಸ್ಟೋಫರ್ ನೋಲನ್ ಅಂತಕ್ಕಂಥವ್ರು ಆಗಿರ್ತಾರೆ. ಇನ್ನು ನೆಕ್ಸ್ಟು ಅತ್ಯುತ್ತಮ ನಟ ಬಂದು ಸಿಲಿಯನ್ ಮರ್ಫಿ ಓಪನ್ ಹೈಮರ್ಗಾಗಿ. ಸೊ ಅಂದರೆ ಏನು ಹೈಪರ್ ಹೋಮರ್ ಚಿತ್ರ ಇತ್ತು ಅದರ ಒಂದು ನಿರ್ದೇಶಕರಿಗೆ ಮತ್ತು ನಟ ಆದಂತಹ ಸಿಲಿಯನ್ ಮರ್ಫಿ ಅಂತಕ್ಕಂಥವ್ರಿಗೆ ಈ ಒಂದು ಬ್ರಿಟಿಷ್ ಅಕಾಡೆಮಿ ಚಲನಚಿತ್ರ ಪ್ರಶಸ್ತಿಗಳು ಸಿಗುತ್ತೆ. ಸೊ ಇಲ್ಲಿ ಮೇಯ್ನಾಗಿ ಹೇಳೋದು ಓಪನ್ ಹೈಮರ್ ಅಂತಕ್ಕಂಥ ಒಂದು ಚಿತ್ರಕ್ಕೆ ಪ್ರಶಸ್ತಿ ಬರುತ್ತೆ ಮತ್ತು ಅದರ ನಿರ್ದೇಶಕರಾದಂಥ ಕ್ರಿಸ್ಟೋಫರ್ ನೋಲನ್ಗೆ ಸಿಗುತ್ತೆ ಮತ್ತು ಅದರ ನಟ ಬಂದು ಸಿಲಿಯನ್ ಮರ್ಫಿ ಅಂತಕ್ಕಂಥವ್ರು, ಅವರಿಗೆ ಈ ಒಂದು ಅತ್ಯುತ್ತಮ ನಟ ಸಿಗುತ್ತೆ. ನೆಕ್ಸ್ಟ್ ಅತ್ಯುತ್ತಮ ನಟಿ ಬಂದು ಎಮಾ ಸ್ಟೋನ್ ಫಾರ್ 4 ಥಿಂಗ್ಸ್ ಅಂತಕ್ಕಂಥ ಒಂದು ಇದಕ್ಕೆ ಎಮಾ ಸ್ಟೋನ್ ಅಂತಕ್ಕಂಥವ್ರಿಗೆ ಈ ಒಂದು ಬ್ರಿಟಿಷ್ ಅಕಾಡೆಮಿ ಚಲನಚಿತ್ರ ಪ್ರಶಸ್ತಿ ದೊರಕಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಹಿಂದಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಏನು ಪಾಸ್ಪೋರ್ಟ್ ಸೂಚ್ಯಂಕ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಫಸ್ಟ್ ಶ್ರೇಣಿ ಬಂದು ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಸಿಂಗಾಪುರ್, ಸ್ಪೇನು ಒಟ್ಟು 6 ದೇಶಕ್ಕೆ ಮೊದಲನೇ ಶ್ರೇಣಿ ಸಿಕ್ಕಿದೆ ಈ ಒಂದು ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ. ಅದಾದ ನಂತರ ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್, ದಕ್ಷಿಣ ಕೊರಿಯಾ, ಸ್ವೀಡನ್ ಒಟ್ಟು 4 ದೇಶಗಳೇನಿದೆ. ಫಿನ್ಲ್ಯಾಂಡ್, ನೆದರ್ಲ್ಯಾಂಡ್, ದಕ್ಷಿಣ ಕೊರಿಯಾ, ಸ್ವೀಡನ್ ಈ 4 ದೇಶಗಳಿಗೆ 2ನೇ ಶ್ರೇಣಿ ಸಿಕ್ಕಿದೆ. ಆಸ್ಟ್ರಿಯಾ, ಡೆನ್ಮಾರ್ಕ್, ಐರ್ಲೆಂಡ್, ಲಕ್ಸಂಬರ್ಗ್, ಯುನೈಟೆಡ್ ಕಿಂಗ್ಡಮ್ಗೆ ಬಂದು 3ನೇ ಸ್ಥಾನ ಸಿಕ್ಕಿದೆ. ಇಲ್ಲಿ ಟೋಟಲಾಗಿ ನಾವು ನೋಡಬೇಕಾದ್ರೆ ಮೇಯ್ನಾಗಿ ಭಾರತಕ್ಕೆ 85ನೇ ಸ್ಥಾನ ಸಿಕ್ಕಿದೆ. ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ 2024 ವರ್ಷದಲ್ಲಿ ಭಾರತಕ್ಕೆ 85ನೇ ಸ್ಥಾನ ದೊರಕಿದೆ. 64 ಬಂದು ಚೀನಾ. ಸೊ ಫಸ್ಟ್ ಬಂದು ಫ್ರಾನ್ಸು, ಜರ್ಮನಿ, ಇಟಲಿ, ಜಪಾನ್, ಸಿಂಗಾಪುರ್, ಸ್ಪೇನ್ ಒಟ್ಟು 6 ದೇಶಗಳಿಗೆ ಈ ಒಂದು ಪ್ರಥಮ ಶ್ರೇಣಿ ಸಿಕ್ಕಿದೆ. ಇನ್ನು ನೆಕ್ಸ್ಟು 66ನೇ ಗ್ರಾಮಿ ಪ್ರಶಸ್ತಿಗಳು. ಸೊ 2024 ಗ್ರಾಮಿ ಪ್ರಶಸ್ತಿ ಇದು 66ನೇ ಗ್ರಾಮಿ ಪ್ರಶಸ್ತಿ ಆಗಿರೋದ್ರಿಂದ 66ನೇ ಗ್ರಾಮಿ ಪ್ರಶಸ್ತಿಗೆ ಅಂತ ನಾವು ಕೌಂಟ್ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಇದು 2024ಕ್ಕೆ ಸಂಬಂಧಪಟ್ಟಿರೋದ್ರಿಂದ 2024 ಗ್ರಾಮಿ ಪ್ರಶಸ್ತಿಗಳನ್ನು ಸಹ ನಾವು ಹೇಳ್ಬಹುದು, ಅಥವಾ 66ನೇ ಗ್ರಾಮಿ ಪ್ರಶಸ್ತಿಗಳನ್ನು ಸಹ ನಾವು ತಗೋಬಹುದು. ಸೊ ಇಲ್ಲಿ ವರ್ಷ ದಾಖಲೆ ಬಂದು ಮಿಲಿ ಸಿರಸ್ ಅವರಿಂದ ಹೂಗಳು ಅಂತಕ್ಕಂಥ ಒಂದು ಇದಕ್ಕೆ ಗ್ರಾಮಿ ಪ್ರಶಸ್ತಿನ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ವರ್ಷದ ಆಲ್ಬಮ್ ಬಂದು ಟೇಲರ್ ಸ್ವಿಫ್ಟ್ ಅವರಿಂದ ಮಿಡ್ ನೈಟ್ಸ್ ಅಂತಕ್ಕಂಥ ಒಂದು ಇದಕ್ಕೆ ಈ ಒಂದು ಗ್ರಾಮಿ ಪ್ರಶಸ್ತಿ ಸಿಕ್ಕಿದೆ. ಮಿಡ್ ನೈಟು ಮತ್ತು ಹೂಗಳು. ಸೊ ಇದಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಪ್ರಶಸ್ತಿ. ನೆಕ್ಸ್ಟ್ ವರ್ಷದ ಹಾಡು ಯಾವುದು ಅಂತ ಹೇಳಿದಾಗ ನಾನು ಯಾವುದಕ್ಕಾಗಿ ಮಾಡಿದ್ದೇನೆ, ಬಿಲ್ಲಿ ಎಲಿಶ್ ಓ ಕಾನೆಲ್ ಮತ್ತು ಫಿನಿಯಸ್ ಓ ಕಾನೆಲ್ ಅವರಿಂದ ರಚನೆಯಾದಂತಹ ನಾನು ಯಾವುದಕ್ಕಾಗಿ ಮಾಡಿದ್ದೇನೆ ಅಂತಕ್ಕಂಥ ಒಂದು ಹಾಡಿಗೆ ಈ ಒಂದು ಗ್ರಾಮಿ ಪ್ರಶಸ್ತಿ ಸಿಕ್ಕಿದೆ.
ಸೊ ಇದನ್ನು ರಚನೆ ಮಾಡ್ತಕ್ಕಂಥವ್ರು ಇಬ್ಬರು ಇಲ್ಲಿ ಬಿಲ್ಲಿ ಎಲಿಶ್ ಓಕಾನೆಲ್ ಮತ್ತು ಫಿನಿಯಸ್ ಓಕಾನೆಲ್ ಅಂತಕ್ಕಂಥವ್ರು ಈ ಒಂದು ಹಾಡಿಗೆ ರಚನೆಯನ್ನು ಮಾಡಿರ್ತಾರೆ. ಆ ಒಂದು ಹಾಡಿಗೆ ಗ್ರಾಮಿ ಪ್ರಶಸ್ತಿ ಸಿಕ್ಕಿದೆ. ಇನ್ನು ನೆಕ್ಸ್ಟು ಅತ್ಯುತ್ತಮ ಜಾಗತಿಕ ಸಂಗೀತ ಪ್ರದರ್ಶನ ಯಾರು ಕೊಟ್ಟವ್ರೆ ಅಂತ ಹೇಳಿದಾಗ ಬೆಲ್ ಫ್ಲೆಕ್, ಎಡ್ಗರ್ ಮೇಯರ್ ಮತ್ತು ಜಾಕಿರ್ ಹುಸೇನ್ ಅವರಿಂದ ರಾಕೇಶ್ ಚೌರಾಸಿಯಾ ಅವರ ಪಾಸ್ಟೋ ಅಂತಕ್ಕಂಥ ಒಂದು ಸಂಗೀತ ಪ್ರದರ್ಶನವನ್ನು ಮಾಡಿರ್ತಾರೆ. ಆ ಒಂದು ಪಾಸ್ಟೋ ಅಂತಕ್ಕಂಥ ಒಂದು ಸಂಗೀತಕ್ಕೆ ಅತ್ಯುತ್ತಮ ಗ್ರಾಮಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ನೆಕ್ಸ್ಟು ಈ ಒಂದು ಮಂತಲ್ಲಿ ಭಾರತ ರತ್ನ ಪ್ರಶಸ್ತಿ ಸಹ ಸಿಗುತ್ತೆ. ಅದು ಬಂದು ಕೆಲವೊಂದು ಪ್ರಮುಖ ವ್ಯಕ್ತಿಗಳಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಅದರಲ್ಲಿ ಫಸ್ಟ್ ಬಂದು ಶ್ರೀ LK ಅಡ್ವಾಣಿ, ಇವರು ಮಾಜಿ ಉಪ ಪ್ರಧಾನಿ ಮತ್ತು ಭಾರತ ಗೃಹ ಸಚಿವರಾಗಿದ್ದದ್ದು. LK ಅಡ್ವಾಣಿಯವರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ PV ನರಸಿಂಹರಾವ್, ಶ್ರೀ PV ನರಸಿಂಹರಾವ್ ಅಂತಕ್ಕಂಥವ್ರು ಭಾರತದ ಮಾಜಿ ಪ್ರಧಾನಿಯಾಗಿದ್ದು, ಇವರು ಮರಣೋತ್ತರವಾಗಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಇಲ್ಲ ಇವರು. ಸೊ ಇವರಿಗೆ ಮರಣೋತ್ತರ ಭಾರತದ ಮಾಜಿ ಪ್ರಧಾನಿಯಾದಂತಹ PV ನರಸಿಂಹರಾವ್ ಅವರಿಗೆ ಈ ಒಂದು ಭಾರತ ರತ್ನ ಸಿಕ್ಕಿದೆ. ಸೊ LK ಅಡ್ವಾಣಿ ಆಗಿರ್ಬೋದು, PV ನರಸಿಂಹರಾವ್ ಇವರಿಬ್ಬರಿಗೆ. ಜೊತೆಗೆ ಶ್ರೀ ಚರಣ್ ಸಿಂಗ್, ಇವರು ಭಾರತದ ಮಾಜಿ ಪ್ರಧಾನಿ. ಸೊ ನೋಡಿ ಇಲ್ಲಿ LK ಅಡ್ವಾಣಿ ಉಪ ಪ್ರಧಾನಿ, PV ನರಸಿಂಹರಾವ್ ಮಾಜಿ ಪ್ರಧಾನಿ, ಚರಣ್ ಸಿಂಗ್ ಮಾಜಿ ಪ್ರಧಾನಿ, ಇವರು 3 ಜನ ಪ್ರಧಾನಿಗಳು. ಅದರ ಜೊತೆಗೆ ಶ್ರೀ MS ಸ್ವಾಮಿನಾಥನ್, ಖ್ಯಾತ ಕೃಷಿ ವಿಜ್ಞಾನಿ, ಇವರು ಸಹ ಸತ್ತೋಗಿದ್ದಾರೆ. ಈ ಲಾಸ್ಟ್ ಇದಲ್ಲಿ ಸತ್ರು ಇವರು 2023ರಲ್ಲಿ. ಸೊ ಇವರು ಒಂದು ಕೃಷಿಗೆ ಸಂಬಂಧಪಟ್ಟಂಥವರಾಗಿದ್ದು ಶ್ರೀ MS ಸ್ವಾಮಿನಾಥನ್, ಇವ್ರಿಗೂ ಸಹ ಈ ಒಂದು ಭಾರತ ರತ್ನ ಸಿಕ್ಕಿದೆ. ಅದು ಒಟ್ಟು LK ಅಡ್ವಾಣಿ, PV ನರಸಿಂಹರಾವ್, ಚರಣ್ ಸಿಂಗ್, MS ಸ್ವಾಮಿನಾಥನ್. ಸೊ ಇಲ್ಲಿ ಬಂದು ಈ 3 ಜನಕ್ಕೂ ಸಹ ಮರಣೋತ್ತರ ಆಗಿದೆ. ಬಟ್ ಇದರಲ್ಲಿ LK ಅಡ್ವಾಣಿ ಮಾತ್ರ ಅಟ್ ಪ್ರೆಸೆಂಟ್ ಇದ್ದಾರೆ. ಆ್ಯಂಡ್ ನೆಕ್ಸ್ಟು ಈಗ ಇನ್ಸ್ಯಾಟ್ 3DS ಉಡಾವಣೆಯನ್ನು ಮಾಡಿದ್ದಾರೆ. ಇದು ಬಂದು 17 ಫೆಬ್ರವರಿ 2024ರಲ್ಲಿ ಈ ಒಂದು ಉಪಗ್ರಹವನ್ನು ಉಡಾವಣೆಯನ್ನು ಮಾಡಿದ್ದಾರೆ. ಸೊ ಇದು ಬಂದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾದಲ್ಲಿ ಏನಿದೆ, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇರ್ತಕ್ಕಂಥದ್ದು ಶ್ರೀಹರಿಕೋಟಾದಲ್ಲಿ. ಈ ಒಂದು ಶ್ರೀಹರಿಕೋಟಾದಿಂದ ಈ ಒಂದು ಇನ್ಸ್ಯಾಟ್ 3DS ಅನ್ನು ಉಡಾವಣೆಯನ್ನು ಮಾಡಿದ್ದಾರೆ. ಇದು ಉಡಾವಣಾ ವಾಹನ ಬಂದು GSLV ಅಂದರೆ ಉಪಗ್ರಹವನ್ನು ಉಡಾವಣೆ ಮಾಡ್ತಕ್ಕಂಥ ಒಂದು ವಾಹನ ಏನಿದೆ ಅದು GSLV MK11 F14 ಅಂತಕ್ಕಂಥ ಒಂದು ಉಡಾವಣಾ ವಾಹನ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದು ಹವಾಮಾನ ಉಪಗ್ರಹ ಅಂದರೆ ಹವಾಮಾನಕ್ಕೆ ಸಂಬಂಧಪಟ್ಟಂಥದ್ದು. ಇದು ಈಗ ನಾವು ಹೇಳ್ತೀವಲ್ಲ, ಸೊ ಚಂದ್ರಯಾನ ಆಗಿರ್ಬೋದು, ಮಂಗಳಯಾನಕ್ಕೆ ಕಳಿಸಿದ್ದಾರೆ, ಅಥವಾ ಸೂರ್ಯನಲ್ಲಿ ಏನಿದೆ ಅಂತ ನೋಡೋಕೆ ಕಳಿಸಿದ್ದಾರೆ, ಅಥವಾ ಇನ್ನೇನೋ ಒಂದು ಕಾರಣಗಳಿಂದ ಉಡಾವಣೆಯನ್ನು ಮಾಡ್ತಿರಲ್ಲ. ಸೊ ಈ ಒಂದು ಇನ್ಸ್ಯಾಟ್ 3DS ಅನ್ನು ಬಿಟ್ಟಿರ್ತಕ್ಕಂಥದ್ದು ಹವಾಮಾನ ಉಪಗ್ರಹ ಅಂದರೆ ಹವಾಮಾನ ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಬಿಟ್ಟಿರ್ತಕ್ಕಂಥ ಒಂದು ಉಪಗ್ರಹ. ಇನ್ನು ನೆಕ್ಸ್ಟು